ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಜೀರಾ ರೈಸ್ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಇಟ್ಟುಕೊಳ್ಳಬೇಕು. ಅದು ಕಾದ ನಂತರ ಅದಕ್ಕೆ 1 ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಬೇಕು. ಈಗ ಇದಕ್ಕೆ 1 ಸ್ಪೂನ್ ಆಯಿಲನ್ನು ಹಾಕಿಕೊಳ್ಳೋಣ. ಇದು ಕಾಯಬೇಕು. ಕಾದ ನಂತರ ಎಲ್ಲ ಮಸಾಲೆಗಳನ್ನು ಹಾಕಿಕೊಳ್ಳೋಣ. ಪಲಾವ್ ಎಲೆ, ದಾಲ್ಚಿನ್ನಿ, ಲವಂಗ, ಒಂದು 5-6 ಕರಿಮೆಣಸು, 2 ಏಲಕ್ಕಿ ಎಲ್ಲವನ್ನು ಹಾಕಿಕೊಳ್ಳಬೇಕು. ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದಕ್ಕೆ 2 ಸ್ಪೂನ್ ಜೀರಿಗೆಯನ್ನು ಸೇರಿಸಿಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಬೇಕು. ಜೀರಿಗೆ ಫ್ರೈ ಆದ ತಕ್ಷಣ ಕಟ್ ಮಾಡಿ ಇಟ್ಟುಕೊಂಡಿರುವ 3ರಿಂದ 4 ಹಸಿಮೆಣಸಿನಕಾಯಿಯನ್ನು ಸೇರಿಸಿಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಇದಕ್ಕೆ ತೊಳೆದುಕೊಂಡು ಇಟ್ಟುಕೊಂಡಿರುವ 2 ಕಪ್ ಅಕ್ಕಿಯನ್ನು ಸೇರಿಸಿಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳೋಣ. ಎರಡು ಕಪ್ ಅಕ್ಕಿಗೆ 3 ಕಪ್ ನೀರನ್ನು ಸೇರಿಸಿಕೊಳ್ಳೋಣ. ಇದು ಬಾಸ್ಮತಿ ರೈಸ್ ಇದೆ. ಸಾದಾ ರೈಸಿಗೆ 1ಕ್ಕೆ 2 ಕಪ್ನಷ್ಟು ನೀರು ಹಾಕಿಕೊಳ್ಳಬೇಕು. ಈಗ ಅರ್ಧ ಲಿಂಬೆಹಣ್ಣನ್ನು ಹಿಂಡಿಕೊಳ್ಳೋಣ. ಈಗ ಕುಕ್ಕರ್ ಮುಚ್ಚಿಕೊಳ್ಳೋಣ. ಮುಚ್ಚಿಕೊಂಡು 2 ವಿಷಲ್ಸ್ ಮಾಡಿಕೊಳ್ಳೋಣ. ಈಗ ಕುಕ್ಕರ್ ಆರಿದೆ. ಓಪನ್ ಮಾಡೋಣ. ಈಗ ರುಚಿಕರವಾದ ಜೀರಾ ರೈಸ್ ರೆಡಿಯಾಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿಕೊಳ್ಳೋಣ. ಈಗ
ರುಚಿಕರವಾದ ಜೀರಾ ರೈಸ್ ರೆಡಿ ಆಯಿತು. 10 ನಿಮಿಷದಲ್ಲೇ ರೆಡಿ ಮಾಡಿಕೊಳ್ಳಬಹುದು. ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.